ಅಂಚೆ ಕಚೇರಿಗೆ ಬೀಗ ಜಡಿದ ಗ್ರಾಮಸ್ಥರು. ಅಂಚೆ ಕಚೇರಿಯಲ್ಲಿ ಕೂಡಿಟ್ಟಿದ್ದ ಹಣ ನಾಪತ್ತೆ ಹಿನ್ನೆಲೆ. ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಘಟನೆ. ಪೋಸ್ಟ್ಮ್ಯಾನ್ ರಮ್ಯಾ ಹಣ ಲಪಟಾಯಿ 2,000ಕ್ಕೂ ಅಧಿಕ ಖಾತೆದಾರರಿಗೆ ಮೋಸ ಮಾಡಿರುವ ಆರೋಪ. ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಾಯ. 2 ಕೋಟಿಗೂ ಅಧಿಕ ಹಣ ನಾಪತ್ತೆ ಆರೋಪ. ಅಂಚೆ ಕಚೇರಿ ಅಕೌಂಟ್ನಲ್ಲಿದ್ದ ಹಣ ಫುಲ್ ಖಾಲಿ. 2,000ಕ್ಕೂ ಅಧಿಕ ಖಾತೆದಾರರಿಗೆ ಮೋಸ ಮಾಡಿರುವ ಆರೋಪ. 1,000ಕ್ಕೂ ಅಧಿಕ ಜನರಿಂದ ಪೋಸ್ಟ್ ಆಫೀಸ್ ಮುತ್ತಿಗೆ. ಅಂಚೆ ಕಚೇರಿಯಲ್ಲಿ ಪೋಸ್ಟ್ಮ್ಯಾನ್ ಆಗಿದ್ದ ರಮ್ಯಾ. ಗ್ರಾಮಸ್ಥರ ಆರೋಪ ಹಿನ್ನೆಲೆ ಸ್ಥಳಕ್ಕೆ ಬಂದ ಮೇಲಾಧಿಕಾರಿಗಳು. ಗ್ರಾಮಸ್ಥರಿಗೆ ಮೇಲಾಧಿಕಾರಿಗಳು ಸರಿ ಉತ್ತರ ನೀಡದೆ ನಿರ್ಲಕ್ಷ್ಯ. ಅಧಿಕಾರಿಗಳ ನಿರ್ಲಕ್ಷ್ಯ ಹೇಳಿಕೆ ಹಿನ್ನೆಲೆ ಅಧಿಕಾರಿಗಳಿಗೆ ಬೀಗ ಜಡಿದ, ಆಫೀಸ್ಗಳಿಗೆ ಬೀಗ ಜಡಿದ ಗ್ರಾಮಸ್ಥರು. ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ಪರಿಶೀಲನೆ. ಅಂತ ಸರ್, ಅವಳು ಸ್ಕಾಲರ್ಶಿಪ್ ದುಡ್ಡು 2 ವರ್ಷದ ಬಂದಿತ್ತು, SB ಅಕೌಂಟಲ್ಲಿ ಇಟ್ಟಿದ್ಲು. ಮತ್ತೆ ಅದು ಬೇಡ, ಫಿಕ್ಸೆಡ್ ಮಾಡ್ತೀನಿ, ನಾನು ಲಾಸ್ಟ್ ಇಯರ್ ತೊಗೊತೀನಿ ಅಂತ ಫಿಕ್ಸೆಡ್ ಮಾಡಿದ್ದು. ಬಟ್ ಇವಾಗ ಚೆಕ್ ಮಾಡಿಸಿದ್ರೆ ಅಲ್ಲಿ ಅಮೌಂಟ್ ಏನು ಡಿಸ್ಪ್ಲೇ ಬರೀ 500 ಇದೆ ಅಷ್ಟೇ ಸರ್. ಎಲ್ಲಿ ಫಿಕ್ಸೆಡ್ ಮಾಡಿದ್ರು? ಏನು ಗೌರ್ಮೆಂಟ್ ಹಾಲ್ಕನಲ್ಲಿ ಪೋಸ್ಟ್ ಆಫೀಸಲ್ಲಿ. ಎಷ್ಟು ದಿನಗಳಿಂದ ಫಿಕ್ಸೆಡ್ ಮಾಡಿದ್ರು? ಒಂದು 3 ತಿಂಗಳಾಯ್ತು ಸರ್. ಯಾವಾಗ ನೋಡಿದಾಗ ಎಷ್ಟು ಅಮೌಂಟ್ ಇತ್ತು? 45,000 SB ಅಕೌಂಟ್ ಇದ್ದು ಫುಲ್ ಎಲ್ಲ ಅಮೌಂಟ್ ತೆಗೆದ್ಬಿಟ್ಟು ಅವಳು ಫಿಕ್ಸೆಡ್ ಮಾಡ್ಕೊಂತೀನಿ ಅಂತ ಫಿಕ್ಸೆಡ್ ಮಾಡ್ಕೊಂಡು, ಬಟ್ ಫಿಕ್ಸೆಡ್ ಮಾಡೋದಕ್ಕೆ ನನಗೆ ಯಾವುದೂ ಪಾಸ್ಬುಕ್ ಏನು ಕೊಟ್ಟಿಲ್ಲ. ಅವಳ ಮೇಲೆ ನಂಬಿಕೆ ಇತ್ತು, ಕೊಡ್ತಾಳೆ. ಅಷ್ಟೇ ಡೆಲಿವರಿಗೆ ಹೊಟ್ಟೋದು. ಸರಿ ಬಿಡು, ಡೆಲಿವರಿಗೆ ಹೋಗಿ ಮತ್ತೆ ಕೊಡ್ತಾಳೆ ಅಂತ ನಾನೇನು ಅದು ಇದು ಮಾಡ್ಕೊ, ಈ ಥರ ಎಲ್ಲ ಬಂದು ಇದು ಮಾಡೋ ನಮಗೂ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಇವಾಗ ನಮಗೂ ಅದು ಗೊತ್ತಾಗಲ್ಲ. ಇವಾಗ ಪಾಸ್ಬುಕ್ ಕೊಟ್ಟು ನೋಡಿದ್ರೆ ಬರೀ 500 ಇದೆ ಅಷ್ಟೇ ಸರ್. ಓಕೆ. 4,65,000. ఎస్టిదే ಅದರಲ್ಲಿ ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ? అకౌంట్లో ఏమన్నా చూపిస్తా ఉందా? ఉందేనే అంటే ఆమె ఇచ్చిన చీటీ మాత్రం ఉంది తావా? అకౌంట్లో 8,000 ఉంది. నువ్వు 4,65,000 కట్టిన. ಈಗ ಎಷ್ಟು ಇಟ್ಟಿದ್ರಿ ನೀವು ಅಕೌಂಟಲ್ಲಿ? 29,000 ಇಕ್ಕಿದ್ವಿ ಸರ್. ಅದ್ರಾಗೆ 660 ರೂಪಾಯಿ ಆಯ್ತು ಸರ್ ಅಷ್ಟೇ. ಅದ್ರಾಗೆ ಏನಿಲ್ಲ, 35,000 ಇಕ್ಕಿದ್ವಿ. ಅದಕ್ಕೆ ಒಂದು ಇದು ಕೊಡ್ಲಿಲ್ಲ, ಬುಕ್ ಕೊಡ್ಲಿಲ್ಲ, ಸೈನ್ ಹಾಕಿ ಫಾರಂ ಸಮೇತ ಕೊಡ್ಲಿಲ್ಲ. ಉಳಿದಿರೋ ದುಡ್ಡು ಏನಾಯ್ತು? ಗೊತ್ತಿಲ್ಲ ಅಂತಾಳೆ ಸಾಯಮ್ಮ. ರಮ್ಯಾ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತಾಳೆ. ಅಕೌಂಟಲ್ಲಿ 660 ರೂಪಾಯಿ